Hello friends, I welcome you to the question and answer session of the poem Grandma Climbs a Tree. Question 1. The speaker in the poem does not call his grandmother childish. ಈ ಪದ್ಯದ ವಕ್ತಾರರು ಅವರ ಅಜ್ಜಿಯನ್ನು ಬಾಲಿಶ ಅಂತ ಕರೀಲಿಲ್ಲ. ವಾಟ್ ಎಲ್ಸ್ ವಾಸ್ ಶಿ ಅಕಾರ್ಡಿಂಗ್ ಟು ಹಿಮ್? ಸೊ ಆ ವಕ್ತಾರರ ಪ್ರಕಾರ ಹಾಗಾದರೆ ಆ ಅಜ್ಜಿ ಏನು? ವೈ ಡಸ್ ಹಿ ಕನ್ಸಿಡರ್ ಹರ್ ಟು ಬಿ ಸೋ? ಯಾಕೆ ಆ ರೀತಿ ಅವರು ಅಜ್ಜಿನ ಪರಿಗಣಿಸ್ತಾರೆ? ದ ಸ್ಪೀಕರ್ ಇನ್ ದ ಪಯಮ್ ಕಾಲ್ಡ್ ಗ್ರ್ಯಾಂಡ್ ಮದರ್ ಅಸ್ ಜೀನಿಯಸ್. ಕವಿತೆಯ ವಕ್ತಾರರು ಅಜ್ಜಿಯನ್ನು ಪ್ರತಿಭಾವಂತೆ ಅಂತ ಕರೀತಾರೆ. ಶಿ ವಾಸ್ ಕ್ಲೈಂಬಿಂಗ್ ಟ್ರೀ ವೆರಿ ಕ್ವಿಕ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಟ್ರೀ ಈಸ್ ಹೈ ಆರ್ ಬಿಗ್ ಆ್ಯಂಡ್ ಸ್ಪ್ರೆಡ್ಡಿಂಗ್. ಸೊ ಆ ಅಜ್ಜಿ ಎತ್ತರದ ಮರ ಆಗಲಿ ಅಗ್ಲದ ಮರ ಆಗಲಿ ಸೊ ಯಾವುದನ್ನಾದರೂ ಬೇಗನೆ ಹತ್ತು ಬಿಡೋಳು. ಶಿ ವಾಸ್ ಸೋ ಸ್ಕಿಲ್ಫುಲ್ ಆ್ಯಂಡ್ ಕಾನ್ಫಿಡೆಂಟ್ ದಟ್ ಈವನ್ ಅಟ್ ದ ಏಜ್ ಆಫ್ 62 ಶಿ ಹ್ಯಾಡ್ ಕ್ಲೈಂಬ್ಡ್. ಸೊ ಅವಳಿಗೆ ಕೌಶಲ್ಯವಂತೆ ಆಗಿದ್ಲು ಮತ್ತು ತುಂಬ ಕಾನ್ಫಿಡೆನ್ಸ್ ಸಹ ಇತ್ತು. 62ನೇ ವಯಸ್ಸಿನಲ್ಲೂ ಸಹ ಅವಳು ಮರ ಹತ್ತಿದ್ಲು. ಶಿ ಹ್ಯಾಡ್ ದಿಸ್ ಅನ್ಯೂಶುವಲ್ ಗಿಫ್ಟ್ ವಿಚ್ ಶಿ ವಾಸ್ ಎಂಜಾಯಿಂಗ್. ಸೊ ಇದೊಂದು ನಾರ್ಮಲಾಗಿ ಎಲ್ಲರಿಗೂ ಇರೋಂತಹ ಒಂದು ಸ್ಕಿಲ್ ಅಲ್ಲ, ಅದು ಇವಳಿಗಿತ್ತು. ಸೊ ಅವಳದನ್ನು ಎಂಜಾಯ್ ಮಾಡ್ತಿದ್ಳು. ಅಬ್ಸರ್ವಿಂಗ್ ಆಲ್ ದೀಸ್ ಕ್ವಾಲಿಟೀಸ್, ಇವೆಲ್ಲ ಗುಣಗಳನ್ನ ಗಮನಿಸಿ ದ ಸ್ಪೀಕರ್ ಕನ್ಸಿಡರ್ಡ್ ಹರ್ ಟು ಬಿ ಎ ಜೀನಿಯಸ್. ಈ ವಕ್ತಾರರು ಆ ಅಜ್ಜಿಯನ್ನು ಪ್ರತಿಭಾವಂತೆ ಅಂತ ಪರಿಗಣಿಸ್ತಾರೆ. ಹೌ ಡು ಯು ಸೇ ದಟ್ ಗ್ರ್ಯಾಂಡ್ ಮಾ ಹ್ಯಾಡ್ ಬೀನ್ ಇನ್ ದ ಹ್ಯಾಬಿಟ್ ಆಫ್ ಕ್ಲೈಂಬಿಂಗ್ ಟ್ರೀಸ್ ಫಾರ್ ಎ ವೆರಿ ಲಾಂಗ್ ಪೀರಿಯಡ್ ಆಫ್ ಟೈಮ್? ಸೊ ತುಂಬ ದಿನದಿಂದಲೂ ಈ ಅಜ್ಜಿಗೆ ಮರ ಹತ್ತುವ ಹವ್ಯಾಸ ಇತ್ತು ಅನ್ನೋದನ್ನು ಹೇಗೆ ಹೇಳ್ತೀರಾ? ಜಸ್ಟಿಫೈ ದಿಸ್ ಕೋಟಿಂಗ್ ದ ಲೈನ್ಸ್ ಫ್ರಮ್ ದ ಪಯಮ್. ಸೊ ಈ ಸ್ಟೇಟ್ಮೆಂಟ್ನ ಕವಿತೆಯ ಸಾಲುಗಳನ್ನು ಉಲ್ಲೇಖಿಸಿ ಸಮರ್ಥಿಸ್ಬೇಕು ನಾವೀಗ. ಓಕೆ, ಸೊ ಇವಾಗ ಲೆಟಸ್ ಕನ್ಸಿಡರ್ ಒನ್ ಸಚ್ ಲೈನ್. ಎವರ್ ಸಿನ್ಸ್ ಚೈಲ್ಡ್ಹುಡ್ ಶಿ ಹ್ಯಾಡ್ ದಿಸ್ ಗಿಫ್ಟ್. ಸೊ ಈ ಲೈನ್ ಏನು ಹೇಳುತ್ತೆ? ಎವರ್ ಸಿನ್ಸ್ ಚೈಲ್ಡ್ಹುಡ್, ಬಾಲ್ಯದಿಂದಲೂ ಸಹ ಶಿ ಹ್ಯಾಡ್ ದಿಸ್ ಗಿಫ್ಟ್, ಅವಳಿಗೆ ಸೊ ಇದೊಂದು ಸ್ಕಿಲ್ ಇತ್ತು. ಸೊ ಹಾಗಾಗಿ ಇದು ಏನು ಹೇಳುತ್ತೆ? ಇದು ತುಂಬ ದಿನದಿಂದ ಅಂತ ಹೇಳೋದಕ್ಕೆ ಬಾಲ್ಯದಿಂದಲೂ ಅಂತ ಹೇಳ್ತಾ ಇದೆ. ಇನ್ನೊಂದು ಲೈನ್ ಇದೆ, ಅನದರ್ ಲೈನ್, ಹ್ಯಾವಿಂಗ್ ಲರ್ನ್ ಟು ಕ್ಲೈಮ್ ಫ್ರಮ್ ಎ ಲವಿಂಗ್ ಬ್ರದರ್ ವೆನ್ ಶಿ ವಾಸ್ 6. ಸೊ ಏನು ಹೇಳ್ತಾ ಇಲ್ಲಿ? ಅವಳು 6ನೇ ವಯಸ್ಸಲ್ಲಿದ್ದಾಗಲಿಂದಲೂ ಅವಳ ಬ್ರದರಿಂದ ಕಲ್ತ್ಕೊಂಡಿದ್ಲಂತೆ. ಸೊ ಹಾಗಾಗಿ ಇದು 62ನೇ ವಯಸ್ಸಲ್ಲೂ ಹತ್ತಿದ್ದಾಳೆ, 6ನೇ ವಯಸ್ಸಲ್ಲಿ ಕಲ್ತಿದ್ದಾಳೆ, ಎವರ್ ಸಿನ್ಸ್ ಚೈಲ್ಡ್ಹುಡ್ ಹತ್ತುತ್ತಲೇ ಇದ್ದಾಳೆ. ಸೊ ಹಾಗಾಗಿ ಅವಳು ತುಂಬ ದಿನದಿಂದ ಹತ್ತುವ ಅಭ್ಯಾಸದಲ್ಲಿದ್ಲು ಅಂತ ನಾವು ಹೇಳಬಹುದು. ಲುಕ್ ಅಟ್ ಲೈನ್ಸ್ 6, 7 and 8. ಸೊ ಇದು 7 and 8. ಆ್ಯಂಡ್ ದೋ ಆಸ್ ಇಯರ್ಸ್ ವೆಂಟ್ ಬೈ she would be told that climbing trees should stop when one grow old. ಸೊ ಇಲ್ಲಿ ಆಸ್ ಆ್ಯಂಡ್ ದೋ ಆಸ್ ಇಯರ್ಸ್ ವೆಂಟ್ ಬೈ, ಸೊ ಕಾಲ ಕಳೀತಾ ಶಿ ವುಡ್ ಬಿ ಟೋಲ್ಡ್, ಯಾರೋ ಹೇಳ್ತಾರೆ, ದಟ್ ಕ್ಲೈಂಬಿಂಗ್ ಟ್ರೀಸ್ ಶುಡ್ ಸ್ಟಾಪ್ ವೆನ್ ಒನ್ ಗ್ರೋ ಓಲ್ಡ್. ಸೊ ನೀವು ಓಲ್ಡ್ ಆಗಿ ಬೆಳೀತಾ ಇದನ್ನು ನಿಲ್ಲಿಸಬೇಕು ಅಂತ ಕೆಲವರು ಹೇಳ್ತಾರೆ. ಸೊ ಯಾರು ಹೇಳ್ತಾರೆ ಅಂತ ಇಲ್ಲಿ ಕ್ವಶನ್ ಕೇಳ್ತಾರೆ. ಸೊ ಜನರಲಿ ಯಾರು ಹೇಳ್ತಾರೆ? ಸೊ ಈ ಥರ ಎಲ್ಲ ಇದ್ದಾಗ ಮನೆಯವ್ರು ಹೇಳ್ತಾರೆ. ಸೊ ಅಕ್ಕಪಕ್ಕದಲ್ಲಿರೋ ಅಂಥ ವೆಲ್ ವಿಷರ್ಸು ಅಥವಾ ಇನ್ಯಾರನ್ನ ರಿಲೇಟಿವ್ಸು ಈ ಥರದವ್ರು ಹೇಳ್ತಾರೆ. ಸೊ ಮೇ ಬಿ ಯು ಕ್ಯಾನ್ ಸೇ ದಟ್ ಐ ಥಿಂಕ್ ಎಸ್, ಹರ್ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ದ ನೈಬರಿಂಗ್ ವೆಲ್ ವಿಷರ್ಸ್ ಮಸ್ಟ್ ಹ್ಯಾವ್ ಟೋಲ್ಡ್ ಹರ್ ಟು ಸ್ಟಾಪ್ ಕ್ಲೈಂಬಿಂಗ್ ದ ಟ್ರೀಸ್ ಆಸ್ ಶಿ ವಾಸ್ ಗ್ರೋಯಿಂಗ್ ಓಲ್ಡ್. Do you find anything odd in the reply given by the grandma? ಸೊ ಅಜ್ಜಿ ನೀಡಿದ ಉತ್ತರ ಒಂಥರ ವಕ್ರವಾಗಿತ್ತು ಅಂತ ಏನಾದ್ರು ಅನಿಸ್ತಾ ಇದೆಯಾ ನಿಮಗೆ? ಇಫ್ ಸೊ, ವೈ ಡು ಯು ಥಿಂಕ್ ಇಟ್ ಈಸ್ ಆ್ಯಂಡ್? ಹಾಗಾದರೆ ಯಾತಕ್ಕೆ ಇದು ತುಂಬ ಅಸಭ್ಯವಾಗಿತ್ತು ಅಥವಾ ವಕ್ರವಾಗಿತ್ತು ಅಂತ ಭಾವಿಸ್ತೀರಾ ನೀವು? ದ ರಿಪ್ಲೈ ಗಿವನ್ ಬೈ ಗ್ರ್ಯಾಂಡ್ಮಾ ವಾಸ್ ಆಡ್. ಸೊ ನೋ ಡೌಟ್ ಅವಳು ಉತ್ತರ ಕೊಟ್ಟಿದ್ದ ರೀತಿ ವಕ್ರವಾಗಿತ್ತು. ವೆಲ್ ವಿಷರ್ಸ್ ಆರ್ ವಿಶಿಂಗ್ ಹರ್ ಎ ಗ್ರೇಸ್ಫುಲ್ ಓಲ್ಡ್ ಏಜ್. ಸೊ ಅವರೆಲ್ಲ ಏನು ಹೇಳೋರು? ಹತ್ತಿ ಕೈ ಕಾಲು ಗೀಲ್ ಮುರ್ಕೊಂಡ್ರೆ ಯಾಕಮ್ಮ ಅನ್ನೋ ಥರ ಹೇಳಿ, ಪಾಪ ಅವಳು ಆರಾಮಾಗಿ ಇಷ್ಟು ದಿನ ಚೆನ್ನಾಗಿದೆಯಾ, ಇನ್ನು ಮುಂದೂ ಹಾಗೆ ಓಲ್ಡ್ ಏಜು ಇರೋದ್ರಿಂದ ಗ್ರೇಸ್ಫುಲ್ಲಾಗಿ ಆರಾಮಾಗಿದ್ಗೋ ಅಂತ ಹೇಳ್ತಾರೆ. ಶಿ ಸೇಸ್ ಶಿ ಈಸ್ ಚೂಸಿಂಗ್ ಡಿಸ್ಗ್ರೇಸ್ಫುಲ್ ಟ್ರಾನ್ಸಿಷನ್.
ಸೊ ಈ ಅಜ್ಜಿ ಏನು ಹೇಳ್ತಾಳೆ, ಅವ್ರು ಹೇಳಿದ್ರು ಇಲ್ಲ ನಂಗೆ ಗ್ರೇಸ್ಫುಲ್ ಆಗಬೇಡ, ಚಾಲೆಂಜಿಂಗ್ ಆಗೇ ಇರಲಿ, ಡಿಸ್ಗ್ರೇಸ್ಫುಲ್ ಆಗೇ ಇರಲಿ, ಪರವಾಗಿಲ್ಲ ಅಂತ ಹೇಳ್ತಾಳೆ. ಶಿ ಆಲ್ಸೋ ಆರ್ಗ್ಯೂಸ್ ದಟ್ ಶಿ ಕ್ಯಾನ್ ಡೂ ದಿಸ್ ವೇ ಬೆಟರ್. ನಾನು ಆ ಥರ ಇದ್ರೇ ಚೆನ್ನಾಗಿರ್ತೀನಿ, ನನಗೆ ಗ್ರೇಸ್ಫುಲ್ ಓಲ್ಡ್ ಏಜ್ ಏನು ಬೇಡ ಅನ್ನೋ ಥರ ಒಂಥರ ವಿಚಿತ್ರವಾಗಿ ಆನ್ಸರ್ ಕೊಡ್ತಾಳೆ. ದಿಸ್ ನಾಟ್ ಎಕ್ಸ್ಪೆಕ್ಟೆಡ್ ಬೈ ಎನಿ ಡಿಸೆಂಟ್ ಸಿಟಿಸನ್. ಸೊ ನೀವು ಆ ಥರ ಹೇಳಿದ್ರೆ ಯಾರನ್ನ ಅಜ್ಜಿಗೆ, ಹೇ ಯಾಕಮ್ಮ ಅದು ಹತ್ತಕ್ಕೆ ಹೋಗ್ತೀಯಾ ಅಂತ ಅವ್ರೇನಾದ್ರು ಈ ಥರ ಆನ್ಸರ್ ಕೊಟ್ಟರೆ ಯು ಮೇ ಫೀಲ್ ಬ್ಯಾಡ್. ಸೊ ಆ ಥರ ಇಟ್ ಈಸ್ ನಾಟ್ ಎಕ್ಸ್ಪೆಕ್ಟೆಡ್ ಔಟ್ ಆಫ್ ಸಚ್ ಎ ಓಲ್ಡ್ ಪರ್ಸನ್ ಆಲ್ಸೋ. Others had feared that Granny would fall from a tree one day or the other. ಸೊ ಕೆಲವರೆಲ್ಲ ತಿಳ್ಕೊಂಡಿದ್ರಂತೆ ಒಂದಲ್ಲ ಒಂದಿನ ಹೆಜ್ಜೆ ಬಿದ್ದೇ ಬೀಳುತ್ತೆ ಮರದಿಂದ ಅಂತ. ಡಿಡ್ ದಿಸ್ ಹ್ಯಾಪನ್? ಇದಾಯ್ತಾ? ಆರ್ ಡಿಡ್ ಸಮಥಿಂಗ್ ಎಲ್ ಹ್ಯಾಪನ್? ಅಥವಾ ಇನ್ನೇನಾದರೂ ಆಯಿತಾ? ಸೊ ಲೈನ್ಸ್ 15 to 18 ನೋಡಿ, ಇದಕ್ಕೆ ಆನ್ಸರ್ ಕೊಡಬೇಕು. ನೋ, ಇಟ್ ಡಿಡ್ ನಾಟ್ ಹ್ಯಾಪನ್, ಇದಾಗಲಿಲ್ಲ. ಬಟ್ ಸಮಥಿಂಗ್ ಎಲ್ಸ್ ಹ್ಯಾಪನ್, ಆದರೆ ಇನ್ನೇನೋ ಆಯಿತು. ಒನ್ ಡೇ ವೆನ್ ಅದರ್ಸ್ ಇನ್ ಹರ್ ಫ್ಯಾಮಿಲಿ ವರ್ ಇನ್ ಟೌನ್. ಸೊ ಅವ್ರ ಮನೆಯವರೆಲ್ಲ ಪೇಟೆಗೆ ಹೋಗಿದ್ದಾಗ ಶಿ ಕ್ಲೈಮ್ಡ್ ಎ ಟ್ರೀ, ಅವಳೊಂದು ಮರ ಹತ್ತಾಳೆ. ಬಟ್ ಕುಡ್ ನಾಟ್ ಕಮ್ ಡೌನ್, ಆದರೆ ಕೆಳಕ್ಕೆ ಬರೋಕ್ಕಾಗಿಲ್ಲ. ವಾಟ್ ಹ್ಯಾಡ್ ದ ಡಾಕ್ಟರ್ ರೆಕಮೆಂಡೆಡ್? ಸೊ ವೈದ್ಯರು ಏನು ಶಿಫಾರಸು ಮಾಡಿದ್ದಾರೆ? ವಾಟ್ ವಾಸ್ ದ ರಿಯಾಕ್ಷನ್ ಆಫ್ ದ ಕಿಡ್ಸ್ ಟು ದಿಸ್ ಅಡ್ವೈಸ್? ಈ ಸಲಹೆಗೆ ಮಕ್ಕಳ ಪ್ರತಿಕ್ರಿಯೆ ಏನು? ದ ಡಾಕ್ಟರ್ ಟುಕ್ ಗ್ರಾನೀಸ್ ಟೆಂಪ್ರೇಚರ್ ಆ್ಯಂಡ್ ರೆಕಮೆಂಡೆಡ್ ಟು ಸ್ಟೇ ಆನ್ ಎ ಬೆಡ್ ಫಾರ್ 1 week. ಸೊ ವೈದ್ಯರು ಏನು ಹೇಳ್ತಾರೆ, ಅವಳ ಟೆಂಪ್ರೇಚರ್ ನೋಡ್ತಾರೆ, ನೋಡಿಬಿಟ್ಟು 1 ವಾರ ಬೆಡ್ ರೆಸ್ಟ್ ತಗೋ ಅಂತ ಹೇಳ್ತಾರೆ. ದ ಕಿಡ್ಸ್ ಸೈಡ್ ವಿತ್ ರಿಲೀಫ್ ಆ್ಯಂಡ್ ಟಕ್ಡ್ ಹರ್ ಅಪ್ ವೆಲ್ ಟು ದ ಬೆಡ್. ಸೊ ಮಕ್ಕಳು ನೆಮ್ಮದಿಯಾಗಿ ಒಂದು ನೆಟ್ಟಿಸಿರು ಬಿಡ್ತಾರೆ. ಬಿಟ್ಬಿಟ್ಟು ಹಾಸಿಗೆಯಲ್ಲಿ ಅವಳು ಎಲ್ಲಿ ಮಲಗಿರ್ತಾಳೋ ಎಲ್ಲ ನೀಟಾಗಿ ಟಕ್ ಮಾಡ್ತಾರೆ, ಎಲ್ಲ ಸೇರಿಸ್ತಾರೆ, ನೀಟಾಗಿ ಸೇರಿಸ್ಬಿಟ್ಟು ಮಲ್ಕೊಳ್ಳಿ ಆರಾಮಾಗಿ ಇತ್ತು. ಕಿಡ್ಸ್ ಥಾಟ್ ದಟ್ ಶಿ ಸ್ಟೇಸ್ ಆನ್ ಬೆಡ್ ಫಾರ್ ಎವರ್. ಸೊ ಇವರೆಲ್ಲ ಏನು ಅನ್ಕೋತಾರೆ, ಆರಾಮಾಗಿ ಇನ್ಮೇಲೆ ಅಲ್ಲೇ ಇರ್ತಾಳಪ್ಪ, ಇನ್ನೇನು ಈ ಥರ ತೊಂದರೆಗಳು ಕೊಡಲ್ಲ ಇನ್ ಫ್ಯೂಚರ್, ಆ್ಯಂಡ್ ಶಿ ಮೇ ನಾಟ್ ಕ್ರಿಯೇಟ್ ಎನಿ ಸಚ್ ಟ್ರಬಲ್. ಸೊ ಈ ರೀತಿ ತೊಂದರೆಗಳು ಅವಳು ಸ್ಟಾಪ್ ಮಾಡಬಹುದು. ಸೊ ಮೋಸ್ಟ್ಲಿ ಇನ್ಮೇಲೆ ಹೀಗೆ ಮಲಗಿರ್ಬೋದು ಅಂತ ಅನ್ಕೋತಾರೆ. ಕೋಟ್ ದ ಲೈನ್ಸ್ ವಿಚ್ ಸಜೆಸ್ಟ್ ಹೌ ಹೋಲ್ ಹಾರ್ಟೆಡ್ಲಿ ಗ್ರ್ಯಾನಿ ಎಂಜಾಯ್ಡ್ ಕ್ಲೈಂಬಿಂಗ್ ಎ ಟ್ರೀ. ಸೊ ಮುದುಕಿ ಮರ ಹತ್ತೋದನ್ನು ಆನಂದಿಸ್ತಾಳೆ, ಪೂರ್ಣ ಹೃದಯದಿಂದ ಆನಂದಿಸ್ತಾಳೆ ಅನ್ನುವಂತಹ ಲೈನ್ಸ್ ಏನಿದೆ ಅದನ್ನು ಹೇಳಿ ಅಂತ ಹೇಳ್ತಾರೆ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದಿಸ್ ಒನ್. ವೆನ್ ಲಾಸ್ಟ್ ಶಿ ಕ್ಲೈಮ್ಡ್ ಎ ಟ್ರೀ ಶಿ ವಾಸ್ 62. ಸೊ ಕೊನೆಯದಾಗಿ ಅವಳು ಹತ್ತಿದ್ದು 62ನೇ ವಯಸ್ಸಿನಲ್ಲಿ. ಅಂದರೆ ಹಿಯರ್ ಇಟ್ ಶೋಸ್ ದ ಎಂಥೂಸಿಯಾಸಮ್. ನಂಬರ್ 1, ಎವರ್ ಸಿನ್ಸ್ ಚೈಲ್ಡ್ಹುಡ್ ಶಿ ಹ್ಯಾಡ್ ದಿಸ್ ಗಿಫ್ಟ್. ನೋಡಿ, ಇದನ್ನು ಗಿಫ್ಟ್ ಅಂತ ತಗೊತಾರೆ. ಸೊ ದ ವೆರಿ ಥಿಂಗ್ ದಟ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಗಿಫ್ಟ್ ಅಂದರೆ ಇಟ್ ಈಸ್ ಎ ಕೈಂಡ್ ಆಫ್ ಶಿ ಈಸ್ ಎಂಜಾಯಿಂಗ್. ಸೊ ಎವರ್ ಸಿನ್ಸ್ ಚೈಲ್ಡ್ಹುಡ್, ಬಾಲ್ಯದಿಂದಲೂ ಅವಳು ಸೊ ಈ ಒಂದು ಗಿಫ್ಟನ್ನ ಎಂಜಾಯ್ ಮಾಡ್ತಿದ್ದಾಳೆ. ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಎ ಟ್ರೀ ದ್ಯಾನ್ ಇನ್ ಎ ಲಿಫ್ಟ್. ಸೊ ದ ವರ್ಡ್ ಹ್ಯಾಪಿಯರ್ ಸೇಸ್ ದಟ್ ಶಿ ಈಸ್ ಎಂಜಾಯಿಂಗ್ ಟು ಬಿ ಇನ್ ಎ ಟ್ರೀ ದ್ಯಾನ್ ಇನ್ ಎ ಲಿಫ್ಟ್. ಸೊ ಹಾಗಾಗಿ ಆಲ್ ದೀಸ್ enthusiasm at the age of 62, considering it as a gift since childhood, and being happier in a tree than in a lift, so shows that she enjoys climbing a tree. My dad knew his duties. ನಮ್ಮ ಅಪ್ಪಂಗೆ ಅವ್ರ ಕರ್ತವ್ಯಗಳು ಗೊತ್ತಿದ್ದವು. ವಾಟ್ ಡಿಡ್ he think his duty was? ಸೊ ಅವ್ರ ಕರ್ತವ್ಯ ಏನು ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಗ್ರ್ಯಾಂಡ್ಮಾಸ್ ವಿಶ್ ವಾಸ್ ಟು ಹ್ಯಾವ್ ಎ ಹೌಸ್ ಆನ್ ಟ್ರೀ ಟಾಪ್. ಸೊ ಈ ಅಜ್ಜಿಗೆ ಏನಿತ್ತು ಆಸೆ, ಟ್ರೀ ಟಾಪಲ್ಲಿ ಒಂದು ಮನೆ ಇರಬೇಕು ಅಂತ. ಹಿಸ್ ಡ್ಯಾಡ್ ಲೈಕ್ಸ್ ಹಿಸ್ ಮದರ್. ಸೊ ಈ ಸ್ಪೀಕರ್ ಡ್ಯಾಡ್ ಏನಿದ್ದಾರೆ ಅವ್ರಿಗೆ ಅವ್ರ ಅಮ್ಮನ ಕಂಡ್ರೆ ಇಷ್ಟ. ಸೊ ಹಾಗಾಗಿ ಹಿ ಟುಕ್ ಹರ್ ವಿಶಸ್ ಆಸ್ ಹಿಸ್ ಕಮ್ಯಾಂಡ್. ಸೊ ಅವ್ರೇನು ಹೇಳ್ತಾರೆ ಅದನ್ನು ಶಿರಸಾ ವಹಿಸಿ ಪಾಲಿಸ್ತೀನಿ ಅನ್ನೋ ಥರ ಇವ್ರು ತಗೋತಾರೆ. ಆ್ಯಂಡ್ ಸೈಡ್ ಹಿ ವಿಲ್ ಸ್ಟಾರ್ಟ್ ವರ್ಕ್ ಟು ನೈಟ್. ಸೊ ಇವತ್ತು ರಾತ್ರಿನೇ ನಾನು ಮರದ ಮೇಲೆ ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಲುಕ್ ಅಟ್ ದ ಪಿಕ್ಚರ್ ಗಿವನ್ ಬಿಲೋ ದ ಟೈಟಲ್. ಸೊ ಈ ಪಯಮ್ ಟೈಟಲ್ ಏನಿದೆ ಬುಕ್ಕಲ್ಲಿ, ಸೊ ಅದು ತೆಳಗಡೆ ಕೊಟ್ಟಿರೋ ಚಿತ್ರ ನೋಡಿ. ದ ಲೈನ್ಸ್, ಕೋಟ್ ದ ಲೈನ್ಸ್ ದಟ್ ಮೈಟ್ ಹ್ಯಾವ್ ಗೈಡೆಡ್ ದ ಆರ್ಟಿಸ್ಟ್ ಟು ಡ್ರಾ ದಟ್. ಸೊ ಈ ಚಿತ್ರ ಬರೆಯೋಕ್ಕೆ ಅವ್ರಿಗೆ ಏನು ಮಾರ್ಗದರ್ಶನ ಸಿಕ್ತು, ಯಾವ ಲೈನಿಂದ ಸಿಕ್ತು? ಸೊ ಇಲ್ಲೇನಿದೆ, ಒಂದು ಮರ ಇದೆ, ಮರದ ಮೇಲ್ಗಡೆ ಒಂದು ಮನೆ ಇದೆ. ಸೊ ಆ ಮನೆಗೆ ಒಂದು ಕಿಟಕಿ, ಬಾಗಿಲು, ಫೆನ್ಸು ಎಲ್ಲ ಇದೆ, ಎಲ್ಲ ಕಾಣಿಸ್ತಾ ಇದೆ. ಸೊ ಇದು ಮಸ್ಟ್ ಬಿ ಫ್ರಮ್ ದ ಲೈನ್
ಮೇಡ್ ಹರ್ ಎ ಟ್ರೀ ಹೌಸ್ ವಿತ್ ವಿಂಡೋಸ್ ಆ್ಯಂಡ್ ಎ ಡೋರ್. ಸೊ ಟ್ರೀ ಹೌಸು, ಒಂದು ವಿಂಡೋಸು, ಒಂದು ಡೋರು, ಅಟ್ಲೀಸ್ಟ್ ಅದು ತುಂಬ ಪ್ರಾಮಿನೆಂಟಾಗಿ ಕಾಣಿಸ್ತಾ ಇದೆ. ಸೊ ದಿಸ್ ಮಸ್ಟ್ ಹ್ಯಾವ್ ಗೈಡೆಡ್ ಹಿಮ್ ಟು ರೈಟ್ ದ ಅಬೌವ್ ಪಿಕ್ಚರ್.